ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ಗೆ ಇದೀಗ ಡಿಮ್ಯಾಂಡ್ ಹೆಚ್ಚಾಗಿದೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಶ್ರೀನಿವಾಸ್ ಪ್ರಸಾದ್ ರವರ ಬೆಂಬಲಕ್ಕೆ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಕಿತ್ತಾಟ ನಡೀತಾ ಇದೆ. ಶ್ರೀನಿವಾಸ್ ಪ್ರಸಾದ್ಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಮೊದಲಿಗೆ ಕಾಂಗ್ರೆಸ್ ನಾಯಕರಿಂದ ಪ್ರಸಾದ್ ರವರನ್ನ ಭೇಟಿ ಮಾಡಲಾಗಿತ್ತು. ಭೇಟಿ ಬಳಿಕ ಕುಟುಂಬ ಸದಸ್ಯರು ಕಾಂಗ್ರೆಸ್ ಸೇರ್ಪಡೆ ಕೂಡ ಆಗಿದ್ರು. ಬಳಿಕ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಭೇಟಿಯನ್ನ ಮಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ರವರನ್ನ ಸಂಸದರ ಬೆಂಬಲ ನನಗೆ ಇದೆ ಅಂತ ಹೇಳಿ ಬಾಲರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಾಮರಾಜ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೀನಿವಾಸ್ ಪ್ರಸಾದ್ ಚುನಾವಣಾ ರಾಜಕೀಯದಿಂದ ಒಂದ್ ಕಡೆ ನಿವೃತ್ತಿಯನ್ನ ಘೋಷಣೆ ಕೂಡ ಮಾಡಿದ್ರು. ಯಾವುದೇ ಪಕ್ಷಕ್ಕೂ ನಾವು ಬೆಂಬಲವನ್ನ ಕೊಡೋದಿಲ್ಲ ಅಂತ ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಇದೀಗ ಸಂಸದರ ಶ್ರೀನಿವಾಸ್ ಪ್ರಸಾದ್ ರವರ ಬೆಂಬಲಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಕಿತ್ತಾಟ ಶುರುವಾಗಿದೆ. ಒಂದ್ ಕಡೆ ಕಾಂಗ್ರೆಸ್ನವರು ನಮಗೆ ಶ್ರೀನಿವಾಸ್ ಪ್ರಸಾದ್ ರವರು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಅವರು ನಮಗೆ ಶ್ರೀನಿವಾಸ್ ಪ್ರಸಾದ್ ಅವರು ಬೆಂಬಲವನ್ನ ಕೊಡ್ತಾ ಇದ್ದಾರೆ, ನಮ್ಗೆ ಕೊಡ್ತಾರೆ ಅಂತ ಹೇಳಿ ಕಿತ್ತಾಟವನ್ನ ಮುಂದುವರಿಸಿದ್ದಾರೆ. ಬಳಿಕ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಭೇಟಿ ಮಾಡಿದ್ದಾರೆ. ಬಾಲರಾಜ್ ಅವರ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನಮಗೆ ಶ್ರೀನಿವಾಸ್ ಪ್ರಸಾದ್ ರವರು ಬೆಂಬಲವನ್ನ ಕೊಡ್ತಾರೆ ಅನ್ನುವಂತಹ ವಿಶ್ವಾಸವಿದೆ ಅಂತ ಹೇಳಿ ಬಾಲರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಭೇಟಿಯನ್ನ ಮಾಡಿತ್ತು ಶ್ರೀನಿವಾಸ್ ಪ್ರಸಾದ್ ಅವರನ್ನ. ಒಂದಷ್ಟು ಬೆಂಬಲಿಗರು ಕೂಡ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದು ಕೂಡ ಉಂಟು. ಇದೀಗ ಬಿಜೆಪಿ ನಾಯಕರು ಶ್ರೀನಿವಾಸ್ ಪ್ರಸಾದ್ ರವರ ಬೆಂಬಲ ನಮಗೆ ಇದೆ ಅಂತ ಹೇಳಿ ಕಿತ್ತಾಟವನ್ನ ಮುಂದುವರಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ವಿನೋದ್, ಮೊದಲಿಗೆ ಶ್ರೀನಿವಾಸ್ ಪ್ರಸಾದ್ ರವರಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಒಂದ್ ಕಡೆ ಕಾಂಗ್ರೆಸ್ನವರು ಮೊದಲಿಗೆ ಭೇಟಿಯಾಗಿದ್ರು, ಇದೀಗ ಬಿಜೆಪಿಯವರು ಭೇಟಿಯಾಗಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಬಿಜೆಪಿಗೆ ಅಂತ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಶ್ರೀನಿವಾಸ್ ಪ್ರಸಾದ್ ರವರ ನಿಲುವೇನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಬಹಳ ಪ್ರಮುಖವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಾಕಷ್ಟು ರೋಚಕವಾಗಿ ಕೂಡಿರುವಂಥದ್ದು. ಈಗಾಗಲೇ ಏನು ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕಾರಣದಿಂದ ಏನು ಚುನಾವಣಾ ರಾಜಕಾರಣದಲ್ಲಿ ನಿವೃತ್ತಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಯಾರಿಗೂ ಕೂಡ ಅಂದರೆ ಪರವಾಗಿ ಯಾರಿಗೂ ಕೂಡ ಓಪನ್ ಆಗಿ ಅವರು ತಮ್ಮ ಬೆಂಬಲ ಅಂತೇಳಿ ಈಗ ಸದ್ಯಕ್ಕೆ ಹೇಳ್ತಾ ಇಲ್ಲ. ಸದ್ಯಕ್ಕೂ ಕೂಡ ಅವರು ಬಿಜೆಪಿಯ ಸಂಸದರಾಗಿದ್ದಾರೆ. ಹೀಗಾಗಿ ಅವರ ಬೆಂಬಲವನ್ನು ಪಡೆಯೋದಕ್ಕೆ ಈಗಾಗಲೇ ಎರಡೂ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಮುಗಿಬೀಳ್ತಾ ಇರುವಂಥದ್ದು. ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮದೇ ಆದಂತಹ ಹಿಡಿತವನ್ನು ಹೊಂದಿದ್ದಾರೆ. ದಲಿತ ಸಮುದಾಯ ನಿಜಕ್ಕೂ ಕೂಡ ಅವರ ಮಾತನ್ನು ಸಾಕಷ್ಟು ಕೇಳುವಂಥದ್ದು. ಸೊ ಹೀಗಾಗಿ ಅವರ ಆಶೀರ್ವಾದ ಯಾರಿಗೆ ಸಿಗುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ ಇರುವಂಥದ್ದು. ಜೊತೆಗೆ ಅವರ ಆಶೀರ್ವಾದ ಪಡೆಯೋದಕ್ಕೆ ಈಗಾಗಲೇ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು, ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಇರ್ಬೋದು, ಸುನೀಲ್ ಬೋಸ್ ಅವರು ಎಲ್ಲರೂ ಕೂಡ ಈಗಾಗಲೇ ಅವರ ಮನೆಗೆ ತಾಮುಂದು ಅಂತೇಳಿ ಈಗಾಗಲೇ ಆಶೀರ್ವಾದ ಪಡೆಯೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಬಾಲರಾಜ್ ಅವರು ಕೂಡ 4 ಬಾರಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಅಂದರೆ ಒಂದು ರೀತಿ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ದೇವಸ್ಥಾನ ಆಗಿರುವಂಥದ್ದು. ಯಾರೇ ಹೋದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದರೆ ಯಾರಿಗೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಅದು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಹೀಗಾಗಿ ಅವರ ಬೆಂಬಲ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ನೋಡಿ, ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ಮಧ್ಯೆ ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಾರ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಂಡ್ಯ ಲೋಕ ಅಖಾಡದಲ್ಲೂ ಕೂಡ ಇದೇ ಒಕ್ಕಲಿಗ ಕಾಳಗ ಮುಂದುವರಿತಾ ಇದೆ. ದಳಪತಿ ವಿರುದ್ಧ ಚಲುವರಾಯ ಸ್ವಾಮಿ ಅಬ್ಬರಿಸಿದ್ದಾರೆ. ಕುಮಾರಸ್ವಾಮಿ ಸೋಲಿಸುವುದಕ್ಕೆ ಕೈ ರಣತಂತ್ರವನ್ನ ರೂಪಿಸಿದೆ. ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಅಬ್ಬರದ ಪ್ರಚಾರ ಆಗ್ತಾ ಇದೆ. ಕ್ಷೇತ್ರದಲ್ಲಿ ಓಡಾಡಿ ಸ್ಟಾರ್ ಚಂದ್ರು ಗೆಲುವಿಗೆ ತಂತ್ರ ರೂಪಿಸುತ್ತಿದ್ದಾರಂತೆ. ಕಾಂಗ್ರೆಸ್ ಸ್ಪೀಡ್ ಹೆಚ್ಚಾಗಿರುವ ಬೆನ್ನಲ್ಲೇ ದೋಸ್ತಿ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಇಂದಿನಿಂದ ಕುಮಾರಸ್ವಾಮಿ ಪರ ಭರ್ಜರಿ ಕ್ಯಾಂಪೇನ್ ಕೂಡ ಆಗುತ್ತಂತೆ. ಮಂಡ್ಯದಲ್ಲಿ ಪ್ರಚಾರದ ಅಖಾಡಕ್ಕೆ ಖುದ್ದು ದಳಪತಿಗಳೇ ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ ಹಾಲಿ ಮಾಜಿ ಶಾಸಕರಿಂದ ರೋಡ್ ಶೋ ಕೂಡ ನಡೆಯುತ್ತಂತೆ. ಸ್ಟಾರ್ ಚಂದ್ರು ಪರ ಚಲುವರಾಯ ಸ್ವಾಮಿ ಅಬ್ಬರದ ಪ್ರಚಾರ ಮಾಡ್ತಾ ಇರೋದು. ಅದಕ್ಕೆ ಟಕ್ಕರ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬೃಹತ್ ರೋಡ್ ಶೋ, ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ಪ್ಲಾನ್ ರೂಪುಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅನುಕೂಲ ಮಾಡಲಿಕ್ಕೆ